ಬೈಂದೂರಿನ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಪತ್ರಕರ್ತ ಅರುಣ್ ಕುಮಾರ್ ಶಿರೂರು ಆಯ್ಕೆಯಾಗಿದ್ದಾರೆ. ಬೈಂದೂರಿನ ರೋಟರಿ ಭವನದಲ್ಲಿ ರೋಟರಿ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಸಾಮಾಜಿಕ ಸೇವೆ, ಪತ್ರಿಕೋದ್ಯಮ ಹಾಗೂ ಜನಪರ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಅರುಣ್ ಕುಮಾರ್ ಶಿರೂರು ಅವರ ಆಯ್ಕೆಗೆ ರೋಟರಿ ಕ್ಲಬ್ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಇವತ್ತಿನ ಈ ಪದಪ್ರದಾನ ಸಮಾರಂಭದ ಪದಪ್ರದಾನ ಅಧಿಕಾರಿಯಾಗಿ ನಮ್ಮ ಜೊತೆಗಿದ್ದಾರೆ ರೊಟೇರಿಯನ್ MPHS ಡಾಕ್ಟರ್ ಉಮೇಶ್ ಪುತ್ರ, ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಝೋನ್ 1 RI ಡಿಸ್ಟ್ರಿಕ್ಟ್ 3182. ಇವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳಬೇಕು. ಹಾಗೆ ಇವತ್ತಿನ ವೇದಿಕೆಯಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ ರೊಟೇರಿಯನ್ ಪ್ರಶಾಂತ್ ಹವಲ್ದಾರ್, ಝೋನಲ್ ಲೆಫ್ಟಿನೆಂಟ್, ಝೋನ್ 1 RI ಡಿಸ್ಟ್ರಿಕ್ಟ್ 3182. ಇವರನ್ನ ಅತ್ಯಂತ ಆತ್ಮೀಯವಾಗಿ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ನೀವಿದ್ದೀರಿ, ನಿಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸಿಕೊಂಡು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ರೋಟರಿ ವರ್ಷ 2025, 26 ಹಾಗೂ 26, 27ರ ಅಧ್ಯಕ್ಷರು, ಕಾರ್ಯದರ್ಶಿಗಳು ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನ ಅತ್ಯಂತ ಗೌರವದಿಂದ ಗುರುತಿಸಿಕೊಂಡು ಆತ್ಮೀಯವಾಗಿ ಈ ಪದಗ್ರಹಣ ಸಮಾರಂಭಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಹಾಗೆ ಇನ್ನರ್ವೇಲ್ನ ಅಧ್ಯಕ್ಷರುಗಳು, ಇನ್ನರ್ವೇಲ್ನ ಸದಸ್ಯರುಗಳು, ಆನ್ಸ್ಗಳು, ಅನೆಟ್ಸ್ಗಳು ಹಾಗೆ ಅಭಿಮಾನಿಗಳು ಹಲವಾರು ಮಂದಿ ನಮ್ಮ ಜೊತೆಗೆ ನೀವೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಡಿಸ್ಟ್ರಿಕ್ಟ್ ಗವರ್ನರ್ ನಮ್ಮ ಖಾತೆಗೆ ಬಂದಾಗ ನಾವು ಕೆಲವೊಂದು ಕಾರ್ಯಕ್ರಮದ ಆವಾಗ ವಾದಿಸಿದ್ದೇವೆ. ಅದರ ನಂತರದ ಕಾರ್ಯಕ್ರಮದ ಪಟ್ಟಿಯಲ್ಲಿ ಸಮಾನ ಹೇಳ್ತಾ ಇದ್ದೇನೆ. ಸೇರಿಸಿದಂಥ ನಿರ್ಗಮಿತ ರೋಟರಿ ಅಧ್ಯಕ್ಷರಂತ ಸುಬ್ರಹ್ಮಣ್ಯಜಿಯವರ ಮನದಾಳದ ಅನಿಸಿಕೆಗೆ ಅವರನ್ನು ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಾನು ಹುಟ್ಟುವುದಕ್ಕಿಂತ ಮೊದಲೇ ಪ್ರಾರಂಭವಾದಂತಹ ಸಂಸ್ಥೆ ನಮ್ಮ ರೋಟರಿ ಕ್ಲಬ್ ಬೈಂದೂರು. ಅದರ ಅಧ್ಯಕ್ಷನಾಗಿ 1 ವರ್ಷಗಳ ಕಾಲ ನನಗೆ ಮುನ್ನಡೆಸಲಿಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟವೆಂದು ನಾನು ಭಾವಿಸ್ತೇನೆ. ಮಾತುಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ವಿಶೇಷವಾಗಿ 4 ಮಂದಿಯ ಹೆಸರನ್ನು ನಾನು ಇಲ್ಲಿ ಹೇಳಲೇಬೇಕು. ಒಂದು ನಮ್ಮ AG ಅವರು. ಕುಂದಾಪುರದಲ್ಲಿ ನಡೆದಂತ ಜಿಲ್ಲಾ ಸಮ್ಮೇಳನ ಯಾರಿಗೆ ತಾನೇ ನೆನಪಿಲ್ಲ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಚೇರ್ಮನ್ ಆಗಿ ಅತ್ಯಂತ ಯಶಸ್ವಿ ನಾಯಕ ಎನಿಸಿಕೊಂಡಂಥವರು, ಹಾಗೆ ಜಿಲ್ಲಾ ಸಂಪಾದಕರಾಗಿ, ಹಾಗೆ ರೋಟರಿಯ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ತನ್ನಿಂದ ಆದಂತಹ ಸಹಾಯವನ್ನು ಮಾಡುವುದರ ಮೂಲಕ ರೋಟರಿಯ ಉತ್ತುಂಗಕ್ಕೇರಿದಂತಹ, ಹಾಗೆ ಮಾಜಿ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಉಮೇಶ್ ಪುತ್ರನ್ ಸರ್ ಅವರ ಪರಿಚಯ ಯಾರಿಗಿಲ್ಲ ಹೇಳಿ. ಶ್ರೀ ಅರುಣ್ ಕುಮಾರ್ ಶಿರೂರು ಅವರು ಬೈಂದೂರು ತಾಲೂಕಿನ ಹಣ್ಣಿನಗಡಿಯ ದಿವಂಗತ ಸುಖ ಪೂಜಾರಿ ಹಾಗೂ ಶ್ರೀಮತಿ ದಾರಮ್ಮನವರ ಸುಪುತ್ರರು. ಕುಂದಾಪುರದ ಪ್ರತಿಷ್ಠಿತ ಭಂಡಾರಕರ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪೂರ್ಣಗೊಳಿಸಿರುವ ಅವರು ವಿದ್ಯಾರ್ಥಿ ಜೀವನದಿಂದಲೇ ನಾಯಕತ್ವ, ಸಂಘಟನಾ ಸಾಮರ್ಥ್ಯ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮ ವಿಶಿಷ್ಟ ಛಾಪು ಮೂಡಿಸಿದರು. ಕಾಲೇಜು ದಿನಗಳಲ್ಲಿ ಇಂಟರಾಕ್ಟ್ ಕ್ಲಬ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಬಳಿಕ ವಿಶ್ವವಿದ್ಯಾಲಯ ಮಟ್ಟದ ಅನೇಕ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ನಾಟಕ ಸ್ಪರ್ಧೆಗಳಲ್ಲಿ ಕಾಲೇಜನ್ನು ಪ್ರತಿನಿಧಿಸಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡರು. ಇವರು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಬೈಂದೂರು ಗ್ರಾಮದ ಶ್ರೀ ಶ್ರೀನಿವಾಸ ದೇವಾಡಿಗೆ ಮತ್ತು ಮುಕಾಂಬು ಇವರ ಸುಪುತ್ರರಾದ ಇವರು ಕನ್ನಡ ಮಾಧ್ಯಮದಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. 2026-27
ಬೈಂದೂರು ರೋಟರಿ ಕ್ಲಬ್ನ ಸಾರ್ಜೆಂಟ್ ಅಟ್ ಆರ್ಮ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಹರೀಶ್ ಶೆಟ್ಟಿ ಅವರಿಗೆ ಮೊಟ್ಟ ಮೊದಲಿಗೆ ಜವಾಬ್ದಾರಿಯ ಉಡುಗೆಯನ್ನು ತೋರಿಸಿ ಪದಪ್ರದಾನ ಮಾಡಲಿದ್ದಾರೆ. ಪದಪ್ರದಾನಾಧಿಕಾರಿಗಳಾದಂತಹ ಡಾಕ್ಟರ್ ಉಮೇಶ್ ಪುತ್ರನ್ ಸರ್ ಅವರು. ಅದಾದ ನಂತರದಲ್ಲಿ ಬೈಂದೂರು ರೋಟರಿಯ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಶಿರೂರ್ ಹಾಗೂ ಕಾರ್ಯದರ್ಶಿಯಾಗಿರುವ ಶ್ರೀಯುತ ವೆಂಕಟ ಎಸ್ ಅವರಿಗೆ ಜವಾಬ್ದಾರಿಯನ್ನು ನೀಡಲಿದ್ದಾರೆ. ಇದೀಗ ಹರೀಶ್ ಶೆಟ್ಟಿ ಅವರಿಗೆ ಪದಪ್ರದಾನಾಧಿಕಾರಿಗಳಿಂದ ಜವಾಬ್ದಾರಿಯ ಶಾಲನ್ನು ತೋರಿಸುವುದರ ಮೂಲಕ ಸಾರ್ಜೆಂಟ್ ಎಟ್ ಆರ್ಮ್ಸ್ ರೋಟರಿಯ ನಿಯಮದಂತೆ ಶಾಲನ್ನು ತೋರಿಸಿದ್ದಾರೆ. ಕೈಗೆ ಒಂದು ಬ್ಯಾಂಡ್ ಅನ್ನು ಕಟ್ಟುವುದರ ಮೂಲಕ ವಿದ್ಯುತ್ ರೋಟರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ರೊಟೇರಿಯನ್ ಡಾಕ್ಟರ್ ಉಮೇಶ್ ಪುತ್ರನ್, ಕೆ ಬಾಬು ಶೆಟ್ಟಿ, ಜೆ ಶ್ರೀನಾಥ್ ರಾವ್, ನಿರ್ಗಮಿತ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಜಿ ಹಾಗೂ ಪ್ರಶಾಂತ್ ಹವಾಲ್ದಾರ್ ಉಪಸ್ಥಿತರಿದ್ದರು. ಈಗ ನಿರ್ಗಮಿಸಿರುವಂತಹ ಅಧ್ಯಕ್ಷ ರೊಟೇರಿಯನ್ ಜಿ ಸುಬ್ರಹ್ಮಣ್ಯ ಅವರು ತಮ್ಮ ಕೊರಳ ಲಾಂಛನವನ್ನು ತೆಗೆದು ನನಗೆ ನೀಡಬೇಕಾಗಿ ಕೇಳಿಕೊಳ್ತೀನಿ. ಬೇಜಾರಿಲ್ಲ. ಹೊಸದಾಗಿ ಅಧಿಕಾರ ವಹಿಸಿಕೊಳ್ತಾ ಇರುವಂತಹ ರೊಟೇರಿಯನ್ ಅರುಣ್ ಶಿರೂರ್, ಇದು ನೀವು ತಿಳ್ಕೊಳ್ಳಿ, ಇದು ಏನು ನಿಮಗೆ ಸನ್ಮಾನದ ಹಾರ ಅಲ್ಲ, ಇದೊಂದು ಜವಾಬ್ದಾರಿಯ ಸಂಕೇತ. ಇದು ಬಹಳ ಭಾರ ಇದೆ. ಇದನ್ನ ಯಶಸ್ವಿಯಾಗಿ ಕೊಟ್ಟು ಇಡೀ ಒಂದು ವರ್ಷವನ್ನ ಚೆನ್ನಾಗಿ ನೀವು ಈ ಒಂದು ಕ್ಲಬ್ಬಿನ ಅಧ್ಯಕ್ಷರಾಗಿ ಮುನ್ನಡೆಸಿರಿ. ಅಂತಾರಾಷ್ಟ್ರೀಯ ರೋಟರಿಯ ಹಾಗೆ ನಮ್ಮ ಜಿಲ್ಲೆ 312 ಹಾಗೂ ಈ ಒಂದು ಬೈಂದೂರು ರೋಟರಿ ಕ್ಲಬ್ಬಿನ ಸಂವಿಧಾನವನ್ನ ಅತ್ಯಂತ ಶ್ರೇಷ್ಠ ಸಂಕೇತವಾಗಿ ಎತ್ತಿ ಹಿಡಿದು ನೀವು ಕಾರ್ಯವನ್ನು ಮಾಡ್ತೀರಿ ಅಂತ ನಾವೆಲ್ಲ ನಂಬಿದ್ದೇವೆ. ಈ ಮೂಲಕ ಇದನ್ನು ನಿಮಗೆ ತೋರಿಸುತ್ತೇವೆ. ಮಣಿಕಂಠೇಶ್ ಕೊಟ್ಟಿರುವ ಇವರಿಗೆ ಕಾರ್ಯದರ್ಶಿಗಳಿಂದ ಅಧಿಕಾರ ದಾಖಲೆಗಳನ್ನು ಕೊಟ್ಟಿದ್ದೇವೆ. ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಿರ್ವಹಿಸಬೇಕು. ಬೈಂದೂರು ರೋಟರಿ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಏರಿಸಬೇಕಾಗಿ ವಿನಂತಿಸಿಕೊಳ್ಳೋಣ. ಕಾರ್ಯಕ್ರಮವನ್ನು ನೆರವೇರಿಸಿ ನನಗೆ ಜವಾಬ್ದಾರಿ ವಹಿಸತಕ್ಕಂಥ ನನ್ನ ಆತ್ಮೀಯರು, ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಪುತ್ರನ್ ಸರ್ ಅವರೇ, ನನ್ನೆಲ್ಲ ಕಾರ್ಯಕ್ರಮದ ಬೆನ್ನೆಲುಬಾಗಿ ಸದಾ ಪ್ರೋತ್ಸಾಹವನ್ನು ನೀಡಿರುವಂಥ ಮತ್ತು ಈ ಜವಾಬ್ದಾರಿಯನ್ನು ಅತ್ಯಂತ ಜವಾಬ್ದಾರಿಯನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಹುಲ್ಲೂರು ಮೂಕಾಂಬಿಕ ದೇವಸ್ಥಾನದ ಆಡಳಿತ ನಿರ್ದೇಶಕರಾಗಿರ್ತಕ್ಕಂಥ ಆಡಳಿತ ಧರ್ಮದರ್ಶಕರಾಗಿರ್ತಕ್ಕಂಥ ಕೆ ಬಾಬು ಶೆಟ್ಟಿ ಅವರೇ, ಈ ರೋಟರಿ ಸಂಸ್ಥೆಯ ರೋಟರಿ ಈ ಸರಿಯ ಅಸಿಸ್ಟೆಂಟ್ ಗವರ್ನರ್, ನಮ್ಮ ಮಾರ್ಗದರ್ಶಕರು, ನಮ್ಮೆಲ್ಲ ಈ ಸರಿಯ ಚಟುವಟಿಕೆಗಳನ್ನು ಮುನ್ನಡೆಸಿರುವಂತಹ ಶ್ರೀನಾಥ್ ರಾವ್ ಸರ್ ಅವರೇ, ಆತ್ಮೀಯರು, ಡಿಸಿಯಿಂದ ಇಲ್ಲಿವರೆಗೆ ನನ್ನ ಒಡನಾಡಿಯಾಗಿ ನಮ್ಮೊಟ್ಟಿಗಿದ್ದು ಇವತ್ತಿನ ಝೋನಲ್ ಲೆಫ್ಟಿನೆಂಟ್ ಆಗಿರ್ತಕ್ಕಂಥ ಪ್ರಶಾಂತ್ ಹವಾಲ್ದಾರ್ ಅವರೇ, ನಿರ್ಗಮಿತ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸರ್ ಅವರೇ ಮತ್ತು ನಮ್ಮ ಹಿಂದಿನ ಸಾಲಿನ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಪ್ರದೀಪ್ ಶೆಟ್ಟಿ ಅವರು ಕಾರ್ಯದರ್ಶಿಯವರೇ, ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರವನ್ನು ಅರ್ಪಿಸ್ತಾ, ವಿಶೇಷವಾಗಿ ಇವತ್ತು 44 ವರ್ಷ ಜಗನ್ನಾಥರಂತ ಹಿರಿಯರು ಕಟ್ಟಿ ಬೆಳೆದಿರ್ತಕ್ಕಂಥ ಸಂಸ್ಥೆ, ಆಲೋಚನೆವಾಗಿರ್ತಕ್ಕಂಥ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಸಂಸ್ಥೆಯಲ್ಲಿ ನನ್ನಂತ ಹಿರಿಯರು ಈಗಾಗಲೇ ಎಲ್ಲರೂ ಹೇಳಿದ ಹಾಗೆ ನಾನು ಹುಟ್ಟುವುದಕ್ಕಿಂತ ಮೊದಲೇ ಹೋಗಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ ಸಮಸ್ತ ಬೈಂದೂರಿನ ರೋಟರಿ ಕುಟುಂಬಕ್ಕೆ ಮೊದಲೇದಾಗಿ ನನ್ನ ಪ್ರೀತಿಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಹೇಳಿದಾಗ ಇದು ನನ್ನ ಹುದ್ದೆ ಅಲ್ಲ, ಇದು ನನ್ನ ಜವಾಬ್ದಾರಿ ಅಂತ ಅರ್ಥಕೊಂಡು ನೀವೆಲ್ಲ ನೀಡಿರ್ತಕ್ಕಂಥ ಮಾರ್ಗದರ್ಶನ, ಆಗಿರ್ತಕ್ಕಂಥ ಹೆಜ್ಜೆ ಮತ್ತು ಸಾಧಿಸತಕ್ಕಂಥ ಸಾಧನೆಯನ್ನು ನನ್ನದಾಗಿರ್ತಕ್ಕಂಥ ಒಂದಿಷ್ಟು ಪ್ರಯತ್ನವನ್ನ ಬೈಂದೂರು ರೋಟರಿ ಮೊದಲಿಗೆ ಶುಚಿವರದೇ ರೀತಿಯಲ್ಲಿ ಮುನ್ನಡೆಸಿಕೊಳ್ತೇನೆ ಮತ್ತು ತಾಯಿ ಮುಖಾಮುಖಿ ಆಶೀರ್ವಾದ ನೀಡಿ ಅಂತ ಹೇಳ್ತಾ, ವಿಶೇಷವಾಗಿ ತಮಗೆಲ್ಲರಿಗೂ ಗೊತ್ತಿದೆ
ಸಂಸ್ಥೆಯಲ್ಲಿ ಅನೇಕ ಹಿರಿಯರು, ಅದರಲ್ಲೂ ನಮ್ಮ ಜಿಲ್ಲೆ, ನಮ್ಮ ಬೈಂದೂರು ಎಲ್ಲದರಲ್ಲೂ ಕೂಡ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಈ ವರ್ಷ ನಾವೇನು ವಿಶೇಷವಾಗಿ ಅಂತ ಹೇಳಿದಲ್ಲ, ಕೆಲವು ಸಾರಿ ಅನಿಸ್ತದೆ ದೊಡ್ಡ ಕಾರ್ಯಕ್ರಮ ಆದಾಗ ಹಾಲ್ ಇರ್ಬೋದು ಅಥವಾ ಯಾವುದೋ ಒಂದು ಇವೆಂಟ್ ಇರ್ಬೋದು, ಎರಡನೇ ಮಾರನೇ ಕಾರ್ಯಕ್ರಮ ಒಂಥರ ಖುಷಿ, ಯಾಕಂದ್ರೆ ಪಾಸಿಟಿವ್ ಎನರ್ಜಿ ಇರ್ತದೆ. ನಿನ್ನಷ್ಟೇ ಒಳ್ಳೆ ಕಾರ್ಯಕ್ರಮ ಆಗಿರ್ತದೆ, ಒಳ್ಳೆ ಗಮ್ಮತ್ತಲ್ಲಿರ್ತದೆ, ಒಳ್ಳೆ ಖುಷಿ ಅದೇ ಮಾಡಿರ್ತೇವೆ. ಈ ಸರಿ ನನಗೂ ಕೂಡ ಹಾಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಸುಬ್ರಹ್ಮಣ್ಯ ಅವರು ರಾಜ್ಯದ ಒಬ್ಬ ಶ್ರೇಷ್ಠ ಸಾಂಸ್ಕೃತಿಕ ಪ್ರತಿಭಾವಂತರು. ಅವರು ಕಳೆದ ವರ್ಷ ರೋಟರಿಯನ್ನ ಬೈಂದೂರು ರೋಟರಿಯನ್ನು ಅತ್ಯಂತ ಅದ್ಭುತವಾಗಿ, ಅವರ ಮಾತನಾಡಿ ಅತ್ಯಂತ ಅದ್ಭುತವಾಗಿ ಮುನ್ನಡೆಸಿದ್ದಾರೆ. ಅವರು ಆ ಕುಂದದ ಸಂಭ್ರಮದಲ್ಲಿ ನಮಗೂ ಕೂಡ ಒಂದು 2-3 ತಿಂಗಳು ಅದೇ ಹವಾದಲ್ಲಿ ನಾವು ಮುಂದುವರಿದ್ದೇವೆ ಅಂತ ಒಂದು ಅದ್ಭುತ ಸಾಧನೆಯನ್ನು ಮಾಡಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರ ಮಾರ್ಗದರ್ಶನದಲ್ಲಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಅನೇಕ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಪ್ರೀತಿಯ ಪ್ರದೀಪ್ ಶೆಟ್ಟಿ ಅವರು ಬಹಳ ಒಳ್ಳೆಯ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ನಿಮ್ಮ ಸಹಕಾರ ಮತ್ತು ಮಾರ್ಗದರ್ಶನ ಮುಂದಿನ ವರ್ಷಕ್ಕೂ ಇರಲಿ ಅಂತ ಹೇಳ್ತಾ ವಿಶೇಷವಾಗಿ ಹೆಚ್ಚಿಗೆ ಮಾತಾಡಿ ಹೋಗೋದಿಲ್ಲ. ಸಮಾಜ ಮತ್ತು ವಾಸ್ತವಕ್ಕೆ ಮತ್ತು ರೋಟರಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಒಂಥರ, ರೋಟರಿಗಳಲ್ಲಿ ಒಂಥರ. ರೋಟರಿಯಲ್ಲಿ ಅದರದೇ ಆದ ಶಿಸ್ತಿರ್ತದೆ, ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಇರ್ತದೆ. ಎಲ್ಲ ನೀವೆಲ್ಲ ಕೇಳಿರುವಂಥ ವಿಚಾರ, ಆದರೆ ಈ ಸ್ವಲ್ಪ ಬದಲಾವಣೆ ಆಗಿ ಮಾಡುವಂಥದ್ದು. ಸಾರ್ಜೆಂಟ್ ಆರ್ ರೋಟೇರಿಯನ್ ಹರೀಶ್ ಎಲ್ಲರೂ ಕೂಡ ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೆಕ್ರೆಟರಿ ರೋಟೇರಿಯನ್ ಮಣಿಕಂಠ ಎಸ್, ಜಾಯಿಂಟ್ ಸೆಕ್ರೆಟರಿ ರೋಟೇರಿಯನ್ ಉದಯ್ MP ಎಲ್ಲರೂ ಕೂಡ ಇಲ್ಲೇ ನಿಲ್ಲಬೇಕು ಒಂದು ಗುಂಪು ಭಾವಚಿತ್ರಕ್ಕಾಗಿ. ಟ್ರೆಜರರ್ ರೋಟೇರಿಯನ್ PHF ಪ್ರಸಾದ್ ಪ್ರಭು, ಕ್ಲಬ್ ಡೈರೆಕ್ಟರ್ ಕ್ಲಬ್ ಸರ್ವಿಸ್ ರೋಟೇರಿಯನ್ ಸುಧಾಕರ್ P, ವೊಕೇಶನ್ ಸರ್ವಿಸ್ ರೋಟೇರಿಯನ್ H ಉದಯಾಚಾರ್ಯ, ಕಮ್ಯುನಿಟಿ ಸರ್ವಿಸ್ ರೋಟೇರಿಯನ್ ಕೃಷ್ಣಪ್ಪ ಶೆಟ್ಟಿ, ಇಂಟರ್ನ್ಯಾಷನಲ್ ಸರ್ವಿಸ್ ರೋಟೇರಿಯನ್ K ಬಾಬು ಶೆಟ್ಟಿ, ಯೂತ್ ಸರ್ವಿಸ್ ರೋಟೇರಿಯನ್ ಸುಬ್ರಹ್ಮಣ್ಯ G, ಚೇರ್ಮನ್ಸ್ ಮೆಂಬರ್ಶಿಪ್ ರೋಟೇರಿಯನ್ ಮಂಜುನಾಥ್ ಮಹಾಲೆ, ರೋಟೇರಿಯನ್ ಜಗನ್ನಾಥ್ ಶೆಟ್ಟಿ, TRF ರೋಟೇರಿಯನ್ ಚಂದ್ರಕಲಾ ಶೆಟ್ಟಿ, ರೋಟೇರಿಯನ್ ರಾಜು ಎಸ್ ಪೂಜಾರಿ, ಪಬ್ಲಿಕ್ ಇಮೇಜ್ ರೋಟೇರಿಯನ್ ಗೋವಿಂದ M, ರೋಟೇರಿಯನ್ ಗೋವಿಂದ ಬಾಬು ಪೂಜಾರಿ ಸರ್ ಅವರು ವೇದಿಕೆ ಬರಬೇಕು. ಪಲ್ಸ್ ಪೋಲಿಯೋ ರೋಟೇರಿಯನ್ MS ಶೆಟ್ಟಿ, ವಸಂತ್ ಹೆಗಡೆ, ರಾಘವೇಂದ್ರ ಕುಡುಪ ಅವರು, ರಾಘವೇಂದ್ರ ಹಾಗೆ ಎರಡು ಹಿಂದೆ ಬಂದಿದೆ, ಕೆಲವರು ಮಿಸ್ ಆಗಿ ನಮ್ಮ ಎಲ್ಲ ರೋಟರಿ ಸದಸ್ಯರು ಜನೇಂದ್ರ ಸರ್ ಅವರು, ಬೈಂದೂರು ರೋಟರಿ ಅವರು ಘನತೆಯನ್ನು ಕಾಪಾಡುವಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶ್ರೀ ತಾಯಿ ನಾರಾಯಣ ಸರ್ ಅವರಿಗೆ ನಮ್ಮ ಬೈಂದೂರು ರೋಟರಿಯ ಹಾಗೆ ನಮ್ಮೆಲ್ಲ ಬೈಂದೂರು ರೋಟರಿಯ ಸರ್ವ ಸದಸ್ಯರಿಗೆ ಮಾರ್ಗದರ್ಶಕರಾಗಿ ಸೇವಿಸುತ್ತಿರತಕ್ಕಂಥ ಶ್ರೀ ತಾಯಿ ನಾರಾಯಣ ಸರ್ ಅವರಿಗೆ ಬೈಂದೂರು ರೋಟರಿಯ ಗೌರವದ ಸನ್ಮಾನ ನೀಡ್ತಾ ಇದ್ದೇವೆ. ಜೋರ ಶ್ರೀಯುತ ಪಾಂಡುರಂಗ ಅಳವಲತಿಯವರು ಶಿರೂರು ಗ್ರಾಮದ ಅಳವಲತಿ ನಿವಾಸಿಯಾಗಿದ್ದು ಸತ್ರಿ ಇದ್ದೇವೆ. ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ನಡೆಸಿಕೊಳ್ತೇವೆ. ಅವಕಾಶ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಇಂಪ್ಯಾಕ್ಟ್ ಅನ್ನುವಂಥ ಧ್ಯೇಯವಾಕ್ಯ ಹೊಂದಿರುವ ಈ ವರ್ಷದಲ್ಲಿ ಸೇರಿದವರು ನೀವು ಹಿಂದೆಂದಿಗೂ ಕೂಡ ರೋಟರಿಯ ಧ್ಯೇಯವಾಕ್ಯದೊಂದಿಗೆ ಮುನ್ನಡೆಯುವಂಥ ಸ್ಥಿತಿಗೆ ನಾನು ನಿಮಗೆ ಶುಭಾಶಯಗಳು, ಹಾರ್ದಿಕ ಅಭಿನಂದನೆಗಳು. ಬೈಂದೂರು ರೋಟರಿ ಪರವಾಗಿ ರೋಟರಿ ಸಂಸ್ಥೆ ಸಹಾಯ ರೋಟರಿ ಬೈಂದೂರಿನ ವತಿಯಿಂದ ಸಮುದಾಯ ಆರೋಗ್ಯ ಕೇಂದ್ರ ಬೈಂದೂರು ಘಟಕಕ್ಕೆ ಹೊಸ ವೀಲ್ ಚೇರ್ ಅನ್ನು ನೀಡ್ತಾ ಇದ್ದಾರೆ. ಇದನ್ನು ಸರಿಯಾಗಿ ತೊಡಗಿಸಿಕೊಳ್ಳಿ, ಉಪಯೋಗಿಸಿಕೊಳ್ಳಿ. ಅದರ ಉಪಯೋಗ ಎಲ್ಲ ರೋಗಿಗಳಿಗೆ ಸಿಗುವಂತೆ ಹಾಗೂ ರೋಟರಿ ಮಿತ್ರರು ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸದಿಂದ ಯಶಸ್ಸಿನ ಮೆಟ್ಟಿಲೇರಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಇಂದು ನಮ್ಮೆಲ್ಲರ ಮುಂದೆ ಸನ್ಮಾನಿಸುವುದು ನಮ್ಮ ಹೆಮ್ಮೆಯ ಕ್ಷಣವಾಗಿದೆ. ವೇದಿಕೆಗೆ ಆಹ್ವಾನಿಸಿದ್ದೇನೆ. ಹಾಗೆಯೇ ದ್ವಿತೀಯ ಸ್ಥಾನ ಗಳಿಸಿದ ಕುಮಾರಿ ಪ್ರೀತಿ ಸರ್ಕಾರಿ ಪದವಿ ಪೂರ್ವ 4 ಅಂಕಗಳನ್ನು ಗಳಿಸಿ ಇವರನ್ನು ವೇದಿಕೆ ಆಗ್ತಾ ಇದ್ದೇನೆ. ಇದೀಗ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭೆಗಳನ್ನು ಇವರು ವೇದಿಕೆ ಆಗಮಿಸಬೇಕು. ಹಾಗೆಯೇ ಕುಮಾರಿ ಬಹಳ ದುಡಿಮೆಯ ಕಿಂಚಿತ್ತು ನಮ್ಮನ್ನು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸ್ವಲ್ಪ ಮಟ್ಟಿನಲ್ಲಿ ತೊಡಗಿಸಿಕೊಳ್ಳುವವರು ಮಾತ್ರ ವಿರಳ. ಆ ವಿರಳದಲ್ಲಿ ಬಹಳ ಜರುಗುವಂಥದ್ದು ನಮ್ಮ ರೋಟರಿ. ಇದು ಬಹಳ ಹೆಮ್ಮೆಯ ವಿಚಾರ. ಈ ನಿಟ್ಟಿನಲ್ಲಿ ಅನನ್ಯ ಶೇಖ್
ಗುರುನಾಥ್ ಶೇಟ್ ಹಾಗೂ ಮೀನಾಕ್ಷಿ ನಿವೇದಿತಾ ಶೆಟ್ಟಿ ವಿದ್ಯಾರ್ಥಿಗಳು. ಈ ರೀತಿಯ ಮನೋಭಾವನೆ ಇಟ್ಕೊಂಡಂತ ಶ್ರೀಯುತ ಲಕ್ಷ್ಮೀ ಪ್ರಕಾಶ್ ಅವರು ದೂರದ ಬೆಂಗಳೂರಿನಲ್ಲಿ ದುಡಿಮೆ ಮಾಡ್ತಾ ಇದ್ರು ಕೂಡ ತನ್ನೂರಿನ ಮರೆಯದೆ ಬೈಂದೂರಿನಲ್ಲಿರುವಂತಹ ಇವರು ಶ್ರೀ ನಿತ್ಯಾನಂದ ಅವತಾರ್ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಕೊತ್ವಾಲ್ ಇವರ ಪುತ್ರರಾಗಿ ಸೆಪ್ಟೆಂಬರ್ 12, 1981ರಲ್ಲಿ ರೋಟರಿಯನ್ ಸುಬ್ರಹ್ಮಣ್ಯ ಅಜ್ಜಿ ಹಾಗೂ ಅವರ ತಂಡಕ್ಕೆ 1 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅವರ ಒಂದು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀನಾಥ್ ರಾವ್ ವಕೀಲರು ಕುಂದಾಪುರ ಈಗ ನಮ್ಮ ಝೋನ್ 1ರ AG ಆಗಿ ಅಧಿಕಾರವನ್ನು ವಹಿಸಿಕೊಂಡು ಇನ್ನು 1 ವರ್ಷ ಎಲ್ಲ ಕ್ಲಬ್ಗಳಿಗೆ ಮಾರ್ಗದರ್ಶಕರಾಗಿರುವಂತಹ ಆಗುವಂತಹ ಶ್ರೀನಾಥ್ರನ್ನು ಪರಿಚಯಿಸಲಿಕ್ಕೆ ಹೆಮ್ಮೆ ಪಡ್ತೇವೆ. ಬಿಡುಗಡೆ PHS ಶ್ರೀನಾಥ ಅಸಿಸ್ಟೆಂಟ್ ಗವರ್ನರ್ ಇವರ ಕೈಯಿಂದ ಇದೀಗ ಬೈಂದೂರು ರೋಟರಿಯ ಹಿಂದೂವಾಣಿ ಬಿಡುಗಡೆಯ ಮೂಲಕ ಬೈಂದೂರು ರೋಟರಿಯ ಹೊಸ ವಿವರಗಳನ್ನು ಅದಕ್ಕೆ ಧನ್ಯವಾದಗಳು. ರೋಟರಿಯಲ್ಲಿ ಒಬ್ಬರು ಮಾತುಗಾರ ಹೊರಗೋಗಿದ್ದಾರೆ, ಇನ್ನೊಬ್ಬ ಮಾತುಗಾರ ಒಳಗೋಗಿದ್ದಾರೆ. ಬಹುಶಃ ಸುಬ್ರಹ್ಮಣ್ಯ ಅವರು 1 ವರ್ಷ ಈ ಸಂಸ್ಥೆಯನ್ನು ಅತ್ಯುತ್ತಮವಾಗಿ ನಡೆಸಿ ಒಬ್ಬ ಒಳ್ಳೆ ಮಾತುಗಾರ. ನಾನು ಯಾವತ್ತೂ ಹೇಳಿ ಸುಬ್ರಹ್ಮಣ್ಯ ಅವರು ಒಳ್ಳೆ ಮಾತುಗಾರಿಕೆ ಪೂರೈಸಿ ಉನ್ನತ ಶಿಕ್ಷಣವನ್ನು ಸೈಂಟ್ ಮೆಲಾಕಿಸ್ ಕಾಲೇಜು ಉಡುಪಿಯಲ್ಲಿ ವಾಣಿಜ್ಯ ಶಾಸ್ತ್ರ ವಿಭಾಗದಲ್ಲಿ ಪ್ರಥಮ ಶ್ರೇಣಿಯನ್ನು ಮುಗಿಸಿರುತ್ತೇನೆ. ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮ ಕ್ರೀಡಾಪಟುವಾಗಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಆಟಗಾರರಾಗಿದ್ದು ಇವತ್ತು ಬಹಳ ಸಂತೋಷ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ರೋಟರಿ ಸೇರುವಾಗ ರೋಟರಿ ಸೇರಿದ ನಂತರ ನಾಯಕರಾಗಿ ಪ್ರಯತ್ನ ಮಾಡಿದ್ದೇವೆ. ನಾವು ಇವತ್ತು ಅಧ್ಯಕ್ಷ ಮತ್ತು ರೋಟರಿ ಇವರನ್ನ ನಾಯಕರಾಗಿ ಸಮಾಜದಲ್ಲಿ ಗುರುತಿಸಿಕೊಂಡವರನ್ನ ಇವತ್ತು ರೋಟರಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನಾಗಿ ನೋಡ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು, ಅದರಲ್ಲೂ ಮುಖ್ಯವಾಗಿ ಕಲ್ಚರಲ್ ವಿಭಾಗದಲ್ಲಿ ಡಿಸ್ಟ್ರಿಕ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಹಾಗೆ ಇಂಟ್ರಾಕ್ಟ್ ಕಾನ್ಫರೆನ್ಸ್ ನಡೆಸಿಕೊಟ್ಟಂತಹ, ರಕ್ತದಾನ ಶಿಬಿರಗಳನ್ನು ನಡೆಸಿಕೊಟ್ಟಂತಹ, 100 ಶ್ವಾನಗಳಿಗೆ ಉಚಿತ ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಿಕೊಟ್ಟಂತಹ ಹಾಗೂ 100% TRF ಅನ್ನುವಂತಹ ಹೆಗ್ಗಳಿಕೆಯನ್ನು ಈ ಕ್ಲಬ್ ಹೊಂದುವಂತೆ ಮಾಡಿದಂತಹ ಔಟ್ಗೋಯಿಂಗ್ ಪ್ರೆಸಿಡೆಂಟ್ ರೋಟೇರಿಯನ್ ಸುಬ್ರಹ್ಮಣ್ಯ ಜಿ ಹಾಗೂ ಅವರ ತಂಡವನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ ಬಯಸ್ತೇನೆ. ಹಾಗೆ ಬರ್ತಾ ಇರುವವರು ಇನ್ನೊಬ್ಬರು ಘಟಾನುಘಟಿಗಳು ಮಿತ್ರರು, ಅವರು ಕೂಡ ಅತ್ಯಂತ ಪ್ರತಿಭಾನ್ವಿತರು. ಅನೇಕ ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಯುವ ನಾಯಕನಾಗಿ ಹೊಮ್ಮುತ್ತಾ ಇರುವಂತಹ, ಹಾಗೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಬೈಂದೂರು ಘಟಕದ ಅಧ್ಯಕ್ಷರಾಗಿ ಕೂಡ ಅಧಿಕಾರವನ್ನು ವಹಿಸಿಕೊಂಡು ಎಲ್ಲೆಡೆ ಉತ್ತಮ ನಿರೂಪಕರು, ಜರ್ನಲಿಸ್ಟ್ ಹಾಗೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇರುವಂತಹ ರೋಟೇರಿಯನ್ ಅರುಣ್ ಶಿರೋರ್ ಈಗಾಗಲೇ ತಮ್ಮ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಎಲ್ಲ ರೀತಿಯ ಒಂದು ಶ್ರೇಯಸ್ಸನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಬಗ್ಗೆ ಮತ್ತೊಂದು ಒಳ್ಳೊಳ್ಳೆ ಪ್ರೊಜೆಕ್ಟ್ಸ್ ಮಾಡಿ ಅಂತ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಲ್ಲಿ ಮಾತ್ರ ನಾವು ನಮ್ಮನ್ನೇ ಗೆಟ್ ಅವರ್ ಸೆಲ್ಫ್ ಅಸೆಸ್, ನಾವು ನಮ್ಮನ್ನ ವಿಶ್ಲೇಷಣೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಅದು 1992 ಕಾಲ. 1992ರಲ್ಲಿ ಶಿವಮೊಗ್ಗದ ರೋಟೇರಿಯನ್ ಪಿ ನಾರಾಯಣ್ ಅವಾಗ ಗವರ್ನರ್ ಆಗಿ ಅವರ ಒಂದು ಸಮ್ಮೇಳನ, ಜಿಲ್ಲಾ ಸಮ್ಮೇಳನ ಶಿವಮೊಗ್ಗದಲ್ಲಿತ್ತು. ಜಿಲ್ಲಾ ಸಮ್ಮೇಳನದಲ್ಲಿ ಮೇನ್ ಸ್ಟೇಜ್ ಅಲ್ಲಿ ಆ ಕಾಲದಲ್ಲಿ ರೋಟರಿ ಕ್ವಿಜ್ ನಡೆಸ್ತಾ ಇದ್ರು. ನಾವು ಮತ್ತೆ ನಮ್ಮ ಕ್ಲಬ್ಬಿನ ಕೃಷ್ಣ ಕಾಂಚನ್ ಒಟ್ಟಿಗೆ ಹೋಗಿದ್ವಿ. ಆವಾಗ ಒಂದು ಕ್ವಶನ್ ಕೇಳಿದ್ರು, ಯಾವಾಗ 92ರಲ್ಲಿ. ಅವಾಗ ಏನ್ ಕ್ವಶನ್ ಇತ್ತಂದ್ರೆ, ಬೈ 2000 ಅಧಿಕಾರ ಹುದ್ದೆಗಳನ್ನು ಅಲಂಕರಿಸಿದರು. ಡೋನರ್ ಹಾಗೂ ಡಿಸ್ಟ್ರಿಬ್ಯೂಷನ್ನಲ್ಲಿ ಸಮಯದ ಅಭಾವ ಇರುವುದರಿಂದ ಎಲ್ಲರೂ ಕೂಡ ಬೇಗ ಬಂದು ವೇದಿಕೆಗೆ ಬಂದು ಪುಷ್ಪವನ್ನು ಹಾಗೂ ಕ್ಲಬ್ ಘಟನೆಯ ಬಿಂದುವಣೆಯನ್ನು ಸ್ವೀಕರಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ರೋಟೇರಿಯನ್ ಸುಬ್ರಹ್ಮಣ್ಯ ಜಿ, ರೋಟೇರಿಯನ್ ನಾಗೇಶ್ ಶೆಟ್ಟಿ, ರೋಟೇರಿಯನ್
ರಾಜು ಹುಳ್ಳಿಗಟ್ಟೆ, ರೋಟರಿಯನ್ ವೆಂಕಟೇಶ್ ನೌ, ರೋಟರಿ ಕ್ಲಬ್ 5, ರೋಟರಿ ಕ್ಲಬ್ ಆಫ್ ನೀವು ಈ ವರ್ಷ ರೋಟರಿ ಕಾರ್ಯಕ್ರಮಕ್ಕೆ ಅವರಿಗೆ ಸಂಪೂರ್ಣ ನೆರವನ್ನು ಈ ಹಿಂದಿನಂತೆ ನೀಡುವ ಮೂಲಕ ತಾಯಿ ಹಾಗೂ ಮನೆದೇವರು ಒಂದು ಫೋಟೋ ತೆಗೆದುಕೊಳ್ಳುವವರಿಗೆ ನಿಮ್ಮಿಂದ ನಮ್ಮ ರೋಟರಿ ಮತ್ತಷ್ಟು ಎತ್ತರಕ್ಕೆ ಅವರ ಕಾರ್ಯಕ್ರಮದಲ್ಲಿ ನೀವು ಬಂದು ಸಹಕರಿಸಿ ನಿಮ್ಮಿಂದಾಗಿ ನಮ್ಮ ರೋಟರಿಯ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗುವಂತಾಗಿದೆ. ನಿಮಗೆ ಶುಭ ಹಾರೈಕೆಗಳು, ಶುಭಾಶಯ.